ಕಮಲ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ಕುಮಟಾ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಾರವಾರ ಮತ್ತು ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಕುಮಟಾ ತಾಲೂಕಿನ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜು ವಿದ್ಯಾರ್ಥಿಗಳಿಂದ ರಕ್ತದಾನ ಶಿಬಿರವನ್ನು ಕುಮಟಾದ ಬ್ಲಡ್ ಬ್ಯಾಂಕಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೀತಿ ಭಂಡಾರ್ಕರ್, ನಾವು ನಮ್ಮ ಕಾಲೇಜಿನ ವತಿಯಿಂದ ಸತತ 5 ವರ್ಷಗಳಿಂದ ಬ್ಲಡ್ ಬ್ಯಾಂಕಿನಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜಿಸುತ್ತಾ ಬಂದಿದ್ದೇವೆ. ಈ ಬಾರಿ 42 ಜನ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಸಿಕೊಂಡಿದ್ದಾರೆ. ಇದರಲ್ಲಿ ರಕ್ತದಾನ ಮಾಡಲು ಅರ್ಹರಾಗಿರುವರು ರಕ್ತದಾನ ಮಾಡಿದ್ದಾರೆ. ಅಲ್ಲದೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಸಹ ರಕ್ತದಾನ ಮಾಡಲು ಆಗಮಿಸಿದ್ದಾರೆ. ಈ ಒಂದು ರಕ್ತದಾನ ಶಿಬಿರಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಎ.ವಿ. ಬಾಳಿಗ ಕಾಲೇಜಿನ 42 ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾವಣೆ ಮಾಡಿಕೊಂಡಿದ್ದರು. ಇವರಲ್ಲಿ 26 ಜನ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೀತಿ ಭಂಡಾರ್ಕರ್ ಸೇರಿ ಒಟ್ಟು 27 ಜನರು ರಕ್ತದಾನ ಮಾಡಿ ಗಮನವನ್ನು ಸೆಳೆದರು. ಕೆನರಾ ಕಾಲೇಜ್ ಸೊಸೈಟಿಯ ಕಮಲ ಬಾಳಿಗ ಶಿಕ್ಷಣ ಮಹಾವಿದ್ಯಾಲಯ ಕುಮಟಾ ಇದರ ಯೂತ್ ರೆಡ್ ಕ್ರಾಸ್, NSS ಹಾಗೂ ರೆಡ್ ರಿಬ್ಬನ್ ಕ್ಲಬ್ ಅಡಿಯಲ್ಲಿ ನಾವು ಸುಮಾರು 5 ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಒಂದು ರಕ್ತದಾನ ಶಿಬಿರವನ್ನು ಈ ರೋಟರಿ ಬ್ಲಡ್ ಬ್ಯಾಂಕಲ್ಲೇ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇಲ್ಲಿ ಈ ವರ್ಷ ಕೂಡ ಇವತ್ತು ನಾವು ಇದನ್ನು ನೆರವೇರಿಸ್ತಾ ಇದ್ದೇವೆ. ಇದಕ್ಕೆ ನಮ್ಮಲ್ಲಿ ನೆನಪು ಮಾಡಿಕೊಳ್ಬೇಕಾಗಿದ್ದು 5 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಾಗ 16 ಜನ ಸ್ಟೂಡೆಂಟ್ಸ್ ಇದ್ದರು, ವಿದ್ಯಾರ್ಥಿಗಳು ಹೆಸರು ಕೊಟ್ಟು ಅದನ್ನು ನಾವು ನಡೆಸಿದ್ವಿ. ಆಮೇಲೆ 20 ಜನ ಸ್ಟೂಡೆಂಟ್ಸು, ಆಮೇಲೆ 22 ಜನ, ಮತ್ತು ಈ ವರ್ಷ 42 ಜನ ಸ್ಟೂಡೆಂಟ್ಸು ಹೆಸರು ಕೊಟ್ಟು ನಾವು ಸ್ಟಾಫ್ ಅವರು ಕೂಡ ನಾವು ಕೊಡ್ತಾ ಇದ್ದೇವೆ. ಇದು ಈ ವರ್ಷ ಇಷ್ಟು ಹೆಚ್ಚಾಗಲಿಕ್ಕೆ ಕಾರಣ ಅಂದರೆ ನಾವು ಈ ಒಂದು ಡೊನೇಷನ್ ಕ್ಯಾಂಪಿಗೆ ಮೊದಲು ಕಳೆದ ವಾರ ನಾವು ಡಾಕ್ಟರ್ ಆಜ್ಞಾ ನಾಯ್ಕ, ತಾಲೂಕಾ ಆಫೀಸರ್ ಆದಂತಹ ಡಾಕ್ಟರ್ ಆಜ್ಞಾ ನಾಯ್ಕ ಇವರು ಬಂದು ನಮ್ಮಲ್ಲಿ ಹಾಗೂ ನಮ್ಮ ತಾಲೂಕಾ ಕೌನ್ಸಿಲರ್ ಆದಂತಹ ಶ್ರೀ ಪ್ರದೀಪ್ ನಾಯ್ಕ ಇವರು ಸೇರಿ ಇಂಪಾರ್ಟೆನ್ಸ್ ಆಫ್ ಬ್ಲಡ್ ಡೊನೇಷನ್, ಈ ರಕ್ತದಾನದ ಮಹತ್ವ ಏನು ಹೇಳುವುದರ ಕುರಿತು ಬಹಳ ಪರಿಣಾಮಕಾರಿಯಾಗಿ ಮಕ್ಕಳಿಗೆ ತಿಳಿಸಿಕೊಟ್ಟರು. ಇದರ ಪರಿಣಾಮ ಅಂತ ಹೇಳಿಕೊಂಡು ನಮ್ಗೆ ಅನಿಸ್ತದೆ ಇದು. ಹಾಗಾಗಿ ಇಂದು ಹೆಚ್ಚು ಜನ ನಮಗೆ ಈ ಒಂದು ರಕ್ತದಾನಕ್ಕೆ ಹೆಸರು ಕೊಟ್ಟಿದ್ದಾರೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.